ವ್ಯಕ್ತಿ ತಿಳಿಸ್ಕೊಡ್ತಾ ಇದ್ದಾರೆ. ಅವಿನಾಶ್ ಅಂತ ಜೈಪುರಿಂದ. ಈ ಪಿರಮಿಡ್ ಪವಾಡ ಲಾಭ ಏನಂತಂದ್ರೆ, ಅವ್ರಿಗೆ ಒಂದು ಅವರೊಂದು ಆಫೀಸು ನಿರ್ವಹಣೆ ಮಾಡ್ತಾ ಇದ್ರು. ಆಫೀಸ್ ಅನ್ನೋದು ಸರಿಯಾದ ರೀತಿಯಲ್ಲಿ ಇಲ್ಲ. ಅಂದ್ರೆ ಅವ್ರ ಆಫೀಸ್ ಎಲ್ಲಿದೆ ಅಂದ್ರೆ, ಕನ್ಸ್ಟ್ರಕ್ಟ್ ಮಾಡಿರೋದು ಒಂದು ಪ್ರದೇಶದಲ್ಲಿ, ಅಲ್ಲಿ ಟಿ ಜಂಕ್ಷನ್ ಅಂದ್ರೆ ಎಲ್ಲ ಕಡೆ ರೋಡ್ಸ್, ಆ ಕಡೆ ಈ ಕಡೆ 4 ಕಡೆ ರೋಡ್ಸ್ ಇರ್ತದಲ್ಲ, ಆ ಮಧ್ಯದಲ್ಲಿ ಒಂದು ಟಿ ತರ ಶೇಪ್ ಇದೆ ಆ ರೋಡ್. ಅಲ್ಲಿ ನೇರವಾಗಿ ಆ ರೋಡ್ಗೆ ಡೈರೆಕ್ಟ್ ಆಪೋಸಿಟ್ ಆಗಿ ಅವ್ರ ಆಫೀಸ್ ಇತ್ತು. ಅಲ್ಲಿ ಅವ್ರಿಗೆ ಒಂದು ಫಲಿತಗಳು ಸರಿಯಾಗಿಲ್ಲ. ಅವ್ರಿಗೆ ಬರುವಂತ ಫಲಿತಗಳು ಸರಿಯಾಗಿಲ್ಲ. ಒಂಥರ ಕೆಟ್ಟದಾಗಿ ಫಲಿತಗಳು ಬರ್ತಾ ಇತ್ತು. ಬ್ಯಾಡ್ ಟು ವರ್ಸ್ಟ್ ಆ ರೀತಿಯಲ್ಲಿ ಫಲಿತಗಳು ಫೇಸ್ ಮಾಡ್ತಾ ಇದ್ರು. ಅವರು ಆಕ್ಚುಲಿ ಬಿಲ್ಡರ್ ಪ್ರೊಫೆಷನ್ ಆಗಿ, ಅಂದ್ರೆ ಈ ಕಟ್ಟಡಗಳ ನಿರ್ಮಾಣ ಮಾಡುವಂತ ವ್ಯಕ್ತಿ ಅವರು. ಅಲ್ಲಿ ಯಾವುದೇ ಅವರಿಗೆ ಸೇಲ್ಸು ಆಗ್ತಾ ಇಲ್ಲ ಅವ್ರ ಆಫೀಸಲ್ಲಿ. ಆ ರೀತಿಯಲ್ಲಿ ಅವ್ರು ಅನುಭವಿಸ್ತಾ ಇರುವಾಗ, ಅವಾಗ ಏನಂತಂದ್ರೆ, ಇವ್ರ ಹತ್ರ ಕೆಲಸ ಮಾಡುವಂತ ಸೂಪರ್ವೈಸರ್ ಇದ್ದಾರೆ. ಅವರು ಹೇಳಿದಾರಂತ, ನಮ್ಮ ಕಂಪಿಟೇಟರ್ ಅಂದ್ರೆ ಅವ್ರಿಗೆ ಇನ್ನೊಬ್ರು ಸಹಪಾಠಿ ಕಂಪಿಟೇಟರ್ಸ್ ಇರ್ತಾರಲ್ಲ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ, ಇನ್ನೊಂದು ಬಿಲ್ಡರು ತುಂಬಾ ಚೆನ್ನಾಗಿ ಸೇಲ್ಸ್ ಮಾಡ್ತಾ ಇದ್ರಂತ. ಇವ್ರು ಹೇಳಿದ್ದಾರೆ ಅವ್ರ ಸೂಪರ್ವೈಸರ್, ಹೋಗಿ ನೋಡ್ಕೊಂಡು ಬನ್ನಿ ಅವ್ರ ಆಫೀಸ್ಗಂತ. ಅಲ್ಲಿ ಹೋದ್ರೆ ಏನಾಗಿದೆ, ಅವರು ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸೇಲ್ಸ್ ಮಾಡ್ತಾ ಇದ್ರು. ಸೇಲ್ಸ್ ಮಾಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲಿ ಅವರು ಪಿರಮಿಡ್ಗಳು ಉಪಯೋಗಿಸ್ತಾ ಇದ್ದಾರಂತ ಈಗಾಗಲೇ. ಆ ಇನ್ನೊಬ್ರು ಬಿಲ್ಡರು, ಇವರ ಕಾಂಪಿಟೇಟರ್ ಆಗಿರ್ಲಿ, ಅವರು ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲಿ ಪಿರಮಿಡ್ಸ್ ಉಪಯೋಗಿಸೋದು, ಆಫೀಸಲ್ಲಿ ಪಿರಮಿಡ್ಸ್ ಉಪಯೋಗಿಸಿ ಈ ರೀತಿಯಲ್ಲಿ ಮಾಡ್ತಾ ಇದ್ರಂತ. ಅವಾಗ ತಕ್ಷಣವೇ ಇವ್ರು ಏನ್ ಮಾಡಿದ್ರು, ಪೈರಾವಾಸ್ತುನು ಕನ್ಸಲ್ಟ್ ಮಾಡಿ ಇವರ ಎಲ್ಲಾ ಸೈಟ್ಸ್ಗಳು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರ್ತಾರೋ, ನಿರ್ಮಾಣಗಳು ಮಾಡ್ತಾರೋ, ಪ್ರತಿಯೊಂದು ಸೈಟ್ಗೂ ಪಿರಮಿಡ್ ಪೈರಾವಾಸ್ತು ಮಾಡಿಕೊಂಡು, ಆಮೇಲೆ ಅವರ ಆಫೀಸನ್ನು ಪೈರಾವಾಸ್ತಿಂದ ಕಲೆಕ್ಷನ್ ಮಾಡಿಕೊಂಡು ಮಾಡಿದ ಮೇಲೆ, ಅದೇ ಹೇಳ್ಬೇಕಂದ್ರೆ ವಿತಿನ್ 1 ಮಂತ್ ಆಗ್ಬೋದು, ಎಲ್ಲ ಇವರ ಎಲ್ಲೆಲ್ಲಿ ಇವರು ನಿರ್ಮಾಣಗಳು ಮಾಡ್ತಾ ಇದ್ದಾರೋ, ಮಾರಾಟ ಮಾಡ್ತಾ ಇದ್ರು, ಅದೆಲ್ಲ ಚೆನ್ನಾಗಿ ಸೇಲ್ ಆಗ್ತಾ ಹೋಯ್ತು. ಅವ್ರು ಅನ್ಕೊಂಡಿದ್ದಕ್ಕಿಂತ ಅನ್ಕೊಂಡಿದ್ದಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಿ ಸೇಲ್ಸು ಆಯ್ತು. ಆ ರೀತಿಯಲ್ಲಿ ಫೈನಾನ್ಷಿಯಲಿ ಇವರು ಬೆಟರ್ ಆಗ್ತಾ ಬಂದ್ರು. ಸೊ ಇದು ಅವ್ರು ಅಬ್ಸರ್ವ್ ಮಾಡಿರೋಂಥ ಅದ್ಭುತವಾದ ಫಲಿತ. ಯಾಕಂದ್ರೆ ಪೈರಾವಾಸ್ತಿಂದ, ಅಂದ್ರೆ ಪಿರಮಿಡ್ಗಳನ್ನ ಉಪಯೋಗಿಸಿ, ಪಿರಮಿಡ್ಗಳ ಬಳಕೆಯಿಂದ ಇದು ಆಗಿರುವಂಥದ್ದು. ಅದೇ ರೀತಿಯಲ್ಲಿ ಅವರ ಮನೆಯಲ್ಲಿ ಅವರ ಹೆಂಡತಿ ಜೊತೆಗೆ ಒಳ್ಳೆ ಸಂಬಂಧಗಳು ಹೆಚ್ಚಾಗ್ತಾ ಹೋಯ್ತು. ಅಂದ್ರೆ ಸಂಬಂಧಗಳು ತುಂಬಾ ಸುಧಾರವಾಯಿತು ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಮತ್ತೆ ಅವರ ಹೆಂಡತಿ ಸಹ ಇವ್ರ ಮೇಲೆ ಒಳ್ಳೆ ಪ್ರೀತಿ ತೋರಿಸೋದಾಗ್ಲಿ, ಒಂದು ಒಳ್ಳೆ ಅಟೆನ್ಷನ್ ಕೊಡೋದಾಗ್ಲಿ ಪ್ರಾರಂಭ ಆಯಿತು. ಎಲ್ಲ ಆಗಿರುವಂಥದ್ದು ಈ ಪಿರಮಿಡ್ ಪವಾಡ ಲಾಭ ಅಂತಾನೆ ಹೇಳ್ತಾರೆ ಅವರು. ಇವರು ನಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ಅದ್ಭುತವಾದ ಮಾಹಿತಿ. ಸೊ ಆ ರೀತಿಯಲ್ಲಿ ಪಿರಮಿಡ್ಗಳು ಅದ್ಭುತವಾದ ಶಕ್ತಿ ಕಟ್ಟಡಗಳು, ಶಕ್ತಿ ಕ್ಷೇತ್ರಗಳು ಪ್ರತಿಯೊಂದರಲ್ಲಿ ಬದಲಾವಣೆ ತಗೊಂಡು ಬರ್ತವೆ. ಪ್ರತಿಯೊಂದರಲ್ಲಿ ಅದ್ಭುತವಾದ ಪವಾಡವಾದ ಲಾಭಗಳು ಕೊಡ್ತಾ ಇರ್ತದೆ. ಸೊ ನಮ್ಮ ದೈನಂದಿನ ಜೀವನದಲ್ಲಿ ನಿತ್ಯವಾಗಿ ನಾವು ಬಳಕೆ ಮಾಡ್ತಾ ಇರಬೇಕು. ಥ್ಯಾಂಕ್ ಯು, ಧನ್ಯವಾದ.